ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಧಾರವಾಡ ತಾಲೂಕಿನ ಮುಗದ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರವಿ ಕಸಮಳಗಿಯವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ನನಗೆ ಆಗದ ಕೆಲವು ಪಂಚಾಯತ್ ಸದಸ್ಯರು ಕೊಟ್ಟಿ ಜಾತಿ ಪ್ರಮಾಣ ಪತ್ರ ನೀಡಿ ಅಧ್ಯಕ್ಷರಾಗಿದ್ದೇನೆ ಎಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ನಿಯಮಾವಳಿ ಅನ್ವಯ ನನ್ನನ್ನು ಹಿಂದೂ ಬೋಗಾರ ವರ್ಗದ ಜಾತಿ ಪ್ರಮಾಣ ಪತ್ರವನ್ನು ನೀಡುವಲ್ಲಿ ಕಂದಾಯ ಅಧಿಕಾರಿಗಳು ಕೈಗೊಂಡ ಕ್ರಮವು ನ್ಯಾಯಸಮ್ಮತವಾಗಿರುತ್ತದೆ ಎಂದು ಪ್ರಕರಣವನ್ನು ಇತ್ಯರ್ಥಗೊಳಿಸಿದರು. ದಿನಾಂಕ 26/11/2024 ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಾವು ದಾಪಿಯನ್ನು ಹೂಡಿದ್ದರಿಂದ ಈಗ ಅದು ಪ್ರಕರಣ ಚಾಲ್ತಿಯಲ್ಲಿದ್ದು, ಪ್ರಕರಣ ಇತ್ಯರ್ಥ ಆಗದೇ ಇರುವುದರಿಂದ ನಾನು ಸಲ್ಲಿಸಿದ ಪ್ರಮಾಣ ಪತ್ರವು ಪಟ್ಟಿ ಎಂದು ಹೇಳುವುದು ತಪ್ಪಾಗುತ್ತದೆ ಎಂದರು. ನಾನು ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸುವುದು ಕೆಲವರಿಗೆ ಸಹಿಸಲು ಆಗುತ್ತಿಲ್ಲ. ಆದ್ದರಿಂದ ಜಾತಿ ಪ್ರಮಾಣ ಪತ್ರ ನೆಪ ಮಾಡಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದರು. ಸುಳ್ಳು ಆರೋಪ ಮಾಡಿದವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಲು ಕಾನೂನು ಕ್ರಮ ಜರುಗಿಸುವುದಾಗಿ ತಿಳಿಸಿದರು. ಅಧ್ಯಕ್ಷರಾದ ರವಿ ಕಸಮಳಗಿಯವರು ಮಾತನಾಡಿ, ಈಗಾಗಲೇ ಧಾರವಾಡದಲ್ಲಿ ಪತ್ರಿಕಾಗೋಷ್ಠಿ ಕರೆದು ವಿವರಣೆ ನೀಡಿದ್ದೇನೆ ಎಂದರು. ನಾನು ಮುಗದ್ ಗ್ರಾಮ ಪಂಚಾಯತಿ ಅಧ್ಯಕ್ಷ. ನನ್ನನ್ನು ಕೊಟ್ಟ ದಾಖಲೆಯನ್ನು ಪ್ರಮಾಣ ಪತ್ರ ಸರಿಯಿಲ್ಲ ಅಂತ ಇರೋದು ನಾವು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಆದಷ್ಟು ದಯವಿಟ್ಟು ಎಲ್ಲರೂ ತಪ್ಪು ರೀತಿ ತಿಳ್ಕೊಬಾರ್ದು. ನನ್ನ ಕೊಟ್ಟಿ ಪ್ರಮಾಣ ಪತ್ರ ಸರಿ ಐತಿ ಅಂತ ಹೇಳಿದ್ರಿಂದ ನಾನು ಕೊಟ್ಟಂಥ ಪ್ರಮಾಣ ಪತ್ರ ಸರಿ ಐತಿ. ಆದ ಕಾರಣ ದಯವಿಟ್ಟು ಎಲ್ಲರೂ ಇದರ ಲಕ್ಷ್ಯ ಕೊಟ್ಟು ಇದನ್ನು ಏನು ಮಾಡ್ಬೇಕಂತೇಳಿ ನಾನು ಅಲ್ಲಿ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ನಿಮ್ಮ ಬಗ್ಗೆ ಆರೋಪ ಮಾಡಿದವರು ಈಗ ನಾವು ಪಂಚಾಯತ್ ಸದಸ್ಯರು ನಿಮ್ಮ ಬಗ್ಗೆ ಅದ ಸುಳ್ಳು ಅಂತೀರ? ಸುಳ್ಳು ಅವರಪ್ಪ. ನಾವು ಪ್ರಮಾಣ ಪತ್ರ ಕೊಟ್ಟಿದ್ದು ಖರೆ ಐತಿ. ಲೀಗಲ್ ಆಗಿ ತಹಸೀಲ್ದಾರ್ ಕೊಟ್ಟರು. ಅದನ್ನು ಇನ್ನು DC ಕೋರ್ಟ್ನಾಗ ದಾವೆ ಐತಿ, ಅದನ್ನು ಮುಗಿದಿಲ್ಲ. ಜಾತಿಯಲ್ಲಿ ಐತಿ. ಅದ್ರ ಪ್ರಕಾರ ಈಗ ಅವ್ರು ಸುಳ್ಳು ಆರೋಪ ಮಾಡ್ಯಾರ ನಮ್ಮ ಮೇಲೆ. ಅವ್ರ ಮೇಲೆ ನಾವು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಹಾಕಲಿಕ್ಕೆ ವಕೀಲರ ಸಲಹೆ ಕೇಳ್ಕೊಂಡು ಮುಂದುವರಿಯುತ್ತೇನೆ. ಹೌದಾ? ಮಾನನಷ್ಟ ಮೊಕದ್ದಮೆ ಹುಡುಕ್ತೇವೆ. ಈಗ ನೀವೇ ಪಂಚಾಯತಿ ಅಧ್ಯಕ್ಷರಾಗಿ ಮುಂದುವರೆದಿ? ಮುಂದುವರೆದೇನೆ. ಪ್ರಮಾಣ ಪತ್ರ ಕೊಟ್ಟಿದ್ದು ಸರಿ ಐತಿ. ನಾವು DC ಆಫೀಸ್ನಾಗ ದಾವೆ ಹೊಡಿತೀವಿ, ಕೇಸ್ ಐತಿ, ನಮ್ಗೆ ಗೊತ್ತಿಲ್ಲ. ಮುಗಿ ಹಂತವರೆಗೂ ಮತ್ತು ಅಧ್ಯಕ್ಷ ನಾವೇ ಇರ್ತೇವೆ. ಕೊಟ್ಟು ಪ್ರಮಾಣ ಪತ್ರ ಸರಿ ಐತಿ. ಬಟ್ ನಿಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸಾಕ ದುರಾಶೆಯಿಂದ ತಾವು ಅಧ್ಯಕ್ಷ ಆಗ್ಬೇಕನ್ನೋ ಇದರಿಂದ ಕಲ್ಪನೆಯಿಂದ ಹಿಂಗೆ ಮಾಡತ್ತಾರ. ಅದರಲ್ಲಿ ಇನ್ನೊಂದಿಬ್ಬರು ಏನು ಸಮಾಜದವರ ನಮ್ಮ ಮೇಲೆ ಇಲೆಕ್ಷನ್ಗಿಂತ ಸೋತ್ ಕಾಸು ಅವರಿಗೆ ಶೇಡಿನ ರಾಜಕಾರಣಿ ಮಾಡೋಕ್ಕಾಗ್ತಿದ್ದಾರ. ಮತ್ತು ಅದೇ ರೀತಿಯಾಗಿ ಹೆಂಗೆ ಹಿರಿಯರು ಅದೊಂದು ಹಿರಿಯರ ದೃಷ್ಟಿಯಲ್ಲಿ ಅದು ತಪ್ಪು ಭಾವನೆ ಮೂಡಾತೈತಿ. ಅದಕ್ಕೆ ದಯವಿಟ್ಟು ನಾವು ಕೊಟ್ಟಿದ್ದೆಲ್ಲ ಸರಿ ಐತಿ. ತಹಸೀಲ್ದಾರ್ ಕೊಟ್ಟಿದ್ದಾರೆ ಮತ್ತು AC ಆಫೀಸ್ನಾಗ ಇತ್ತದು, ಈ DC ಆಫೀಸ್ಗೆ ಹೋಗೈತಿ. ನಾವು ಕೊಟ್ಟ ಪ್ರಮಾಣ ಪತ್ರ ಸರಿ ಐತಿ ಅಂತೇಳಿ. ನೀವು ಅಧಿಕಾರ ವಹಿಸ್ಕೊಂಡು ಎಷ್ಟು 1.5 ವರ್ಷ ಆತ್ರಿ ಅಧಿಕಾರ ವಹಿಸ್ಕೊಂಡು. ಈ ಅಭಿವೃದ್ಧಿ ಕೆಲಸನೂ ಆಗಾಕತ್ತಾವ್ರಿ. ಮಾಡ್ಯಾರ.